ಸ್ನೇಹಿತರೆ ನಮಸ್ಕಾರ. ಆತ್ಮೀಯ ಬಂಧುಗಳೇ, ಮೊನ್ನೆ ನಡೆದ ಚನ್ನಪಟ್ಟಣ ಉಪಚುನಾವಣೆಯ ಸಂದರ್ಭದಲ್ಲಿ ಅಂದರೆ ಪ್ರಚಾರ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ BZ ಜಮೀರ್ ಅಹಮದ್ ಖಾನ್ ಅವರು ಅವರ ಹಳೆ ಸ್ನೇಹಿತರಿಗೆ ಪೆಟ್ಟು ನೇಮಿನ ಹೆಸರು ಕರೆದರು. ಏನು ಕಾಲಾ ಕುಮಾರಸ್ವಾಮಿ ಅಂತ ಅಷ್ಟೇ ಕರೆದಿತ್ತು. ಅದು ಹಳೆ ಸ್ನೇಹದ ಸಲಿಗೆಯಿಂದ ಕರೆದ್ರು. ಅವರು ಇವರಿಗೆ ಕುಳ್ಳ ಅಂತ ಕರೀತಾರೆ. ಅದೇನು ಮಹಾ ದೊಡ್ಡದೇನಲ್ಲ. ಆ ಹೆಸರು ಕರೆದಿದ್ದೆ ತಡಾರಿ ಏನ್ರಿ ಇಡೀ ರಾಜ್ಯಾದ್ಯಂತ ಓಹೋ ಪ್ರತಿಭಟನೆ ಮಾಡೋದೇನು, ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋದೇನು, ಅವ್ರ ವಿರುದ್ಧವಾಗಿ ಏನು ಕಾಮೆಂಟ್ ಮಾಡೋದೇನು, ಈ ಥರ ಮಾಡಿ ದೊಡ್ಡ ವಿಷಯ ಮಾಡಿಬಿಟ್ರು. ಏನಕ್ಕೆ? ಚುನಾವಣೆ ಇರೋದಕ್ಕೋಸ್ಕರ. ಆದರೆ ಇದೇ ನಮ್ಮ ಬೊಮ್ಮಾಯಿ ಸರ್ಕಾರದಲ್ಲಿ ಅರಣ್ಯ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿದ್ದರು. ಅವರು ಹೇಳಿದ್ರು ನಮ್ಮ ಹಿರಿಯರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಆ ಸುಟ್ಟೋಗಿರೋ ಮುಖ ಕರಗಿರೋರು ಅವ್ರ ಮಾತು ಹಂಗೆ, ಅವ್ರ ಮಾತೇನು ತಗೊತೀರಾ ಅಂದರು. ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಸಿದ್ದಮುಲ್ಲಾ ಖಾನ್ ಅಂತ ಕರೆದ್ರು ಅಲ್ವರ. ಇದು ಅವರು ಈ ನಾಡಿನ ಮಕ್ಕಳಲ್ಲ, ಈ ಮಣ್ಣಿನ ಮಕ್ಕಳಲ್ಲ, ಈ ರಾಜ್ಯದಲ್ಲಿ ಹುಟ್ಟಿಲ್ಲ ಅಲ್ವಾ. ಏನ್ರಿ ಅವನು ಈ ನಾಡಿನ ಮಣ್ಣಿನ ಮಗನಿಗೆ ಅವಮಾನ ಆಗೋಯ್ತು, ಈ ನಾಡಿನ ಮಣ್ಣಿನ ಮಗನಿಗೆ ಅಗೌರವ ನಡ್ಕೊಂಬಿಟ್ಟಿದ್ದಾರೆ, ಪೆಟ್ಟು ನೇಮ ಕರೆದಿದ್ದಾರೆ, ಕರಿಯ ಅಂತ ಕರೆದಿದ್ದಾರೆ ಅಂತ ಉಗ್ರವಾಗಿ ಆವೇಶವಾಗಿ ಮಾತಾಡ್ತಿದ್ದ ಅವನು. ಯಾರವನು? ಅಯೋಗ್ಯ ಪುನೀತ. ಈಗ ಅರಣ್ಯ ಜ್ಞಾನೇಂದ್ರ ಕರೆದ್ರಲ್ಲ, ಅವ್ರಿಗೆ ಯಾವ ರೀತಿ ಪ್ರತಿಭಟಿಸ್ತೀಯಪ್ಪ? CT ರವಿ ಸಿದ್ದಮುಲ್ಲಾ ಖಾನ್ ಅಂತ ಕರೆದ್ರಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ, ಅವ್ರಿಗೆ ಏನಂತ ಪ್ರತಿಭಟಿಸ್ತೀಯಪ್ಪ? ಯಾಕೆ? ಅವರು ದಲಿತರು, ಇವರು ಹಿಂದುಳಿದವರು, ಇವರು ಮುಸ್ಲಿಮ್ಸು. ಇವ್ರು ಏನನ್ನ ಅಂದರೂ ಮಾತ್ರ ಪ್ರತಿಭಟನೆಗೆ ನಿಮಗೆ ಉಗ್ರ ಆವೇಶ ಬಂದ್ಬಿಡ್ತದೆ ಅಲ್ವಾ. ಯಾಕೆ? ಅವ್ರು ಈ ಭೂಮಿ ಮೇಲೆ ಹುಟ್ಟಿಲ್ವಾ? ಅವರು ಮನುಷ್ಯರಲ್ವಾ? ಅವ್ರು ಹಿಂದೂಗಳಲ್ವಾ? ಅವ್ರು ಈ ದೇಶದ ಪ್ರಜೆಗಳಲ್ವಾ? ಈ ಮಣ್ಣಿನ ಮಕ್ಕಳಲ್ವಾ? ಏನ್ರಿ ನಿಮ್ಮದು ನಾಟಕ ರೀ? ಏನ್ರಿ ನಿಮ್ಮದು ನಾಟಕ? ನಿಮ್ಮ ಪಕ್ಷಕ್ಕೆ ನಿಮ್ಮ ಜೊತೆಗೆ ಸೇರಿಬಿಟ್ರೆ ಅವ್ನು ಕಳ್ಳ ಸೇರಿದ್ರು ಅವ್ನು ಒಳ್ಳೇನು ಅಲ್ವಾ? ಮಳ್ಳ ಆಗ್ಬಿಡ್ತಾನೆ. ಕಳ್ಳ ಸೇರಿದ್ರು ನಿಮ್ಮ ಜೊತೆಗೆ ಮಳ್ಳ ಆಗೋಗ್ಬಿಡ್ತಾನೆ. ಅಬ್ಬಬ್ಬಬ್ಬಬ್ಬಬ್ಬಾ, ಇಂಥ ಜನ, ಇಂಥ ಅಯ್ಯೋಯ್ಯಪ್ಪ, ಇದು ನಾವು ಏನಕ್ಕೆ ಬೇಕಿವೆಲ್ಲ? 3 ದಿನ ಬದುಕೋಕ್ರಿ, 3 ದಿನ ಬದುಕೋಕ್ಕೆ ಏನಕ್ಕೆ ಬೇಕು ಈ ನಾಟಕ, ಈ ದರ್ಬಾರು, ಈ ಅಯೋಗ್ಯತನ, ಈ ಕಿಡಿಗೇಡಿತನ ಏನಕ್ಕೆ ಬೇಕು? ಬೇಡ. ಬದುಕಿದ್ರೆ ನೋಡಿ ಹಿಂಗೆ ಬದುಕಬೇಕು. ಯಾರು? ಜಮೀರ್ ಅಹಮದ್ ಥರ. ಏನಂತ ತಿಳ್ಕೊಂಡಿದ್ಯಾ ಅಪ್ಪನ್ನ? ದೇವರು ಕಳಿಸಿರೋ ದೇವದೂತ ರೀ, ದೇವದೂತ. ಬನ್ನಿ ನಮ್ಮ ಕ್ಷೇತ್ರಕ್ಕೆ. ಎಷ್ಟು ಹೆಣ್ಣುಮಕ್ಕಳಿಗೆ ಮದುವೆ ಮುಂಜಿಗೆ ಸಹಾಯ ಮಾಡಿದ್ದಾನೆ, ಎಷ್ಟು ಹೆಣ್ಣುಮಕ್ಕಳಿಗೆ ಕಾಲೇಜಿಗೆ ಓದೋಕ್ಕೆ ಸಹಾಯ ಮಾಡಿದ್ದಾರೆ, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಸಹಾಯ ಮಾಡ್ತಿದ್ದಾರೆ. ಅವ್ರಿಗೆ ರೇಷನ್ ಕೊಡಿಸೋದೇನು, ಔಷಧಿ ಕೊಡಿಸೋದೇನು, ಅವ್ರ ಉಪಚಾರ ಮಾಡೋದೇನು, ಬಟ್ಟೆ ಬರೆ ಕೊಡಿಸೋದೇನು. ಬನ್ನಿರಿ, ಮಣಿಪುರದಲ್ಲಿ 38 ಕುಟುಂಬಗಳಿಗೆ ಅಲ್ಲಿ ಏನು ಇಲ್ದಂಗಿದ್ದಾಗ ಅವ್ರನ್ನ ಕರ್ಕೊಂಬಂದು ಇದೇ ಸಂಜಾನ್ ಸ್ಕೂಲಲ್ಲಿ ಏನು ದತ್ತು ತಗೊಂಡು ಓದಿಸ್ತಾ ಇದ್ದಾರೆ ರೀ ಪುಣ್ಯಾತ್ಮ. ಏನ್ರಿ ನೀವು ಮಾತಾಡೋದು? ಅವ್ರು ಹುಟ್ಟು ಮುಸ್ಲಿಮ್ಸ್ ಇರ್ಬೋದು, ಆದರೆ ಅವರಲ್ಲಿ ಜಾತಿ ಇಲ್ಲ. ಒಬ್ಬ ಜಾತ್ಯತೀತ ನಿಜವಾದ ನಾಯಕ ಅಂದರೆ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ನೀನು ಚೆನ್ನಾಗಿ ಮಾತಾಡ್ತೀಯ. ಒಳ್ಳೆಯದಲ್ಲ. ಅವ್ರು ಏನಂತ ತಿಳ್ಕೊಂಡಿದ್ಯ? ಅವ್ರು ಮಾಡಿರೋ ದಾನ ಧರ್ಮಗಳು ನಮ್ಮ ಕ್ಷೇತ್ರಕ್ಕೆ ಬಂದು ನೋಡು. 78,000 ಓಟ್ ತಗೊಂಡಿರೋದು, ಅದರಲ್ಲಿ 38,000 ನಮ್ಮ ಹಿಂದೂಗಳೇ ಕೊಟ್ಟಿರೋದು. 55,000 ಲೀಡಿಂಗಲ್ಲಿ ಗೆದ್ದಿರೋ ಮನುಷ್ಯರು. ಏನಕ್ಕೆ ಗೆದ್ದರು? ಏನಕ್ಕೆ ಹಾಕ್ರಿ ಹಿಂದೂಗಳು? ಒಬ್ಬ ಮುಸ್ಲಿಮ್ಸ್ ಅಂತ ಹಾಕಿದ್ರ? ಹೃದಯವಂತ ಜಾತ್ಯತೀತ ನಾಯಕ ಅಂತ ಹಾಕಿರೋದು. ನಿನಗೇನು ಗೊತ್ತು? ಪಕ್ಕದಾಗಿರೋ ಸ್ನೇಹಿತನಿಗೆ ಎಂಟಾಣಿ ಡೋಲ ಮಾತ್ರ ಕೊಡಿಸಿ ಅವ್ನ ಜ್ವರ ಹೋಗ್ಸೋಕ್ಕೆ ಯೋಗ್ತಿ ಅದ್ ನನ್ನ ಮಗ ನೀನು. ಅವ್ರ ಬಗ್ಗೆ ಮಾತಾಡ್ತೀಯ ಅಂತೀಯ.
ಅವನು ದೇವದೂತ ಕಡೋ, ದೇವದೂತ ಒಪ್ಪ. ಹುಷಾರು. ಜಮೀರ್ ಅಹ್ಮದ್ ಖಾನು ಮನುಷ್ಯನ ರೂಪದಲ್ಲಿ ಇರತಕ್ಕಂಥ ಒಬ್ಬ ದೇವದೂತ. ಬಡವರ ಸೇವೆಗೆ ಬಂದಿರೋನು, ದೀನ ದಲಿತರ ಸೇವೆಗೆ ಬಂದಿರೋನು, ಅಲ್ಪಸಂಖ್ಯಾತರ ಉದ್ಧಾರಕ್ಕೆ ಬಂದಿರೋನು, ಏನು ದೀನ ದಲಿತರ ಉದ್ಧಾರಕ್ಕೆ ಬಂದಿರೋ ಮನುಷ್ಯ ಅವನು. ಹುಷಾರ್ ಅವ್ರ ಬಗ್ಗೆ ಮಾತಾಡಿದ್ರೆ.